ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಇವತ್ತು ನಾನು ಸಾಬುದಾನ ಇಡ್ಲಿ ಹಾಗೆ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇಡ್ಲಿ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಬನ್ನಿ ನಾವು ಇವಾಗ ಸಾಬುದಾನ ಇಡ್ಲಿ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ನೋಡ್ತಿದ್ದೀರಲ್ಲ, ನಮಗೆ ಸಾಬುದಾನ ಇಡ್ಲಿ ಮಾಡಲಿಕ್ಕೆ 2 ಕಪ್ಪು, 1 ಕಪ್ಪು ನೈಲಾನ್ ಸಾಬುದಾನ ಹಾಗೆ 1 ಕಪ್ ಅಕ್ಕಿ ರವೆ ಬೇಕಾಗುತ್ತೆ. 2 ಸಮ ಪ್ರಮಾಣದಲ್ಲಿ ತೊಗೋಬೇಕಾಗುತ್ತೆ ನಾವು. ನೋಡ್ತಿದ್ರಲ್ಲ, 2 ಮೆಷರ್ಮೆಂಟು ಸೇಮ್ ಇದೆ. ನಾವು ಇದನ್ನು ಒಂದು ಪಾತ್ರೆ ತೆಕ್ಕೊಂಡು ಅದಕ್ಕೆ ಎರಡನ್ನೂ ಹಾಕ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇದು ನೈಲಾನ್ ಸಾಬುದಾನ. ಇದು ಬಂದು ನಿಮಗೆ ಸಕ್ಕರೆ ಬರುತ್ತಲ್ಲ ಅಷ್ಟು ಸಣ್ಣಕ್ಕೆ ಬರುತ್ತೆ. ನೋಡಿದ್ರಲ್ಲ, ತುಂಬ ಸಣ್ಣಗಿರುತ್ತೆ. ಇದರಲ್ಲಿ 2 ಥರ ಬರುತ್ತೆ. ಇದು ಬಂದು ಪಾಯಸಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡಿ, ಅದು ನಾರ್ಮಲ್ ಸಾಬುದಾನ. ಅದು ಬಂದು ನೈಲಾನು. ನಾವು ಇಡ್ಲಿಗೆ ನೈಲಾನ್ ಸಾಬುದಾನ ಯೂಸ್ ಮಾಡಬೇಕು. ನಾವು ಈ ದಪ್ಪದು ಯೂಸ್ ಮಾಡಿದ್ರೆ ಏನಾಗುತ್ತೆ, ಇಡ್ಲಿ ತುಂಬ ಅಂಟು ಥರ ಬರುತ್ತೆ. ಹಾಗಾಗಿ ನೈಲಾನ್ ಸಾಬುದಾನನ ನಾವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ, ಈಗ ಅದ್ರ ಜೊತೆಗೆ ಏನು ಇಟ್ಕೊಂಡಿದ್ವಿ ಅಕ್ಕಿ ರವೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಮೆಷರ್ಮೆಂಟಲ್ಲಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು 2ರಿಂದ 3 ಬಾರಿ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಅದರಲ್ಲಿರೋ ಗಲೀಜೆಲ್ಲ ಹೋಗೋ ಥರ ನೀಟಾಗಿ ತೊಳ್ಕೊಂಡು ನಂತರ ಅದನ್ನು ನಾವು ಮತ್ತೊಂದು ಪಾತ್ರೆಗೆ ಕೈಯಲ್ಲಿ ಹಿಂಡಿ ಅದರ ರಸ ತೆಗಿಬೇಕು. ನೋಡ್ತಾ ಇದ್ರಲ್ಲ, ಈ ಥರ ಹಿಂಡಿ ಅದರದ್ದು ನೀರು ಏನು ಉಳ್ಕೊಂಡಿರುತ್ತೆ ಅದನ್ನು ತೆಗೆದು ಮತ್ತೊಂದು ಪಾತ್ರೆಗೆ ನಾವು ಹಾಕ್ಕೊಬೇಕಾಗುತ್ತೆ. ಆ ನೀರು ಇರೋದ್ರಲ್ಲೇ ನಾವು ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಏನಾಗುತ್ತೆ, ಇಡ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ಥರ ನೀರನ್ನ ಹಿಂಡಿ ತೆಗೆದು ಹಾಕ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ನೀರು ಉಳ್ಕೊಂತು ಅಂತ ಹೇಳಿ. ಆ ಥರ ಫುಲ್ ಡ್ರೈ ಆಗಿ ಹಿಂಡ್ಕೊಂಡು ತೊಗೋಬೇಕಾಗುತ್ತೆ. ನಂತರ ಏನು ನೀರನ್ನೆಲ್ಲ ತೆಗೆದಿಟ್ಕೊಂಡಿರ್ತೀವಿ ಮಿಶ್ರಣ, ಅದಕ್ಕೆ ಸೇಮ್ ಅಕ್ಕಿ ತರಿ ಮತ್ತು ಸಾಬುದಾನ ತೊಗೊಂಡ್ವಲ್ಲ ಅದೇ ಲೋಟದಲ್ಲಿ 1 ಲೋಟ ಫ್ರೆಶ್ ಮೊಸರು ತೊಗೋಬೇಕಾಗುತ್ತೆ. ಹುಳಿ ಇರೋದನ್ನು ತೊಗೋಬೇಡಿ. ಯಾಕೆ ಅಂತ ಅಂದರೆ, ನಾವು ಒಂದು ನೈಟು ಅದನ್ನು ಹಾಗೆ ಇಡೋದ್ರಿಂದ ತುಂಬ ಹುಳಿ ಆಗಿಬಿಡುತ್ತೆ. ಫ್ರೆಶ್ ಮೊಸರು ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ, ಓಲ್ ನೈಟ್ ಇರೋದ್ರಿಂದ ಸ್ವಲ್ಪ ಹುಳಿ ಬರುತ್ತೆ. ಹಾಗಾಗಿ ನಾವು ಫ್ರೆಶ್ ಮೊಸರು ತೊಗೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಈ ಹದಕ್ಕೆ ಕಲಿಸ್ಕೊಂಡು ನಾವು ಅದನ್ನು ಹೋಲ್ ನೈಟು ಇಡಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇದನ್ನು ಹೋಲ್ ನೈಟ್ ಇಟ್ಟು ಮತ್ತೆ ಮರುದಿನ ಅದನ್ನು ನಾವು ನೋಡಿದ್ರಲ್ಲ, ಇದು ಎಷ್ಟು ಗಟ್ಟಿಯಾಗಿದೆ ಅಂದರೆ, ನಾವೇನು ಮೊಸರು ಹಾಕಿದ್ವಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅಕ್ಕಿ ತರಿ ಆಗ್ಬೋದು ಅಥವಾ ಸಾಬುದಾನ. ನೋಡಿದ್ರಲ್ಲ, ಇಷ್ಟು ಗಟ್ಟಿಯಾಗಿರುತ್ತೆ. ಇದಕ್ಕೆ ನಾವು ಮತ್ತೆ ಮೊಸರು ಅಥವಾ ಮಜ್ಜಿಗೆ ಫ್ರೆಶ್ ಆಗಿರಬೇಕು, ಹುಳಿ ತೊಗೋಬಾರ್ದು, ಹಾಕ್ಕೊಂಡು ನಾವು ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಪ್ರಮಾಣ ಇಷ್ಟೇ ಅಂತ ಏನಿಲ್ಲ. ಹಾಕ್ಕೊಂಡು ಅದನ್ನು ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಎಷ್ಟು ಗಟ್ಟಿಯಾಗಿದೆ ಅಂದರೆ, ರಾತ್ರಿ ನಾವು ಮೊಸರು ಹಾಕಿ ಇಟ್ಟಿದ್ವಿ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಗಟ್ಟಿಯಾಗಿತ್ತು. ಇವಾಗ ಅದನ್ನು ಕಲಿಸ್ಕೊಂಡಿದ್ದೀವಿ ಒಂದು ಪ್ರಮಾಣದಲ್ಲಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಅಡುಗೆ ಸೋಡಾ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಕ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಕನ್ಸಿಸ್ಟೆನ್ಸಿ, ಇಡ್ಲಿ ಹಿಟ್ಟಿಗಿಂತನೂ ಸ್ವಲ್ಪ ಗಟ್ಟಿ ಇರಬೇಕಿದು. ನಾನಿಲ್ಲಿ ಇಡ್ಲಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನಾವು ಇಡ್ಲಿನ ಇಟ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಇಡ್ಲಿ ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೆಳು ಮಾಡಿಕೊಂಡ್ರೂ ಅದು ಚೆನ್ನಾಗಿ ಬರಲ್ಲ, ಸಾಫ್ಟ್ ಬರಲ್ಲ ಅಷ್ಟು. ತುಂಬ ಗಟ್ಟಿ ಆದ್ರೂ ಕೂಡ ಸಾಫ್ಟ್ ಬರಲ್ಲ. ಹಾಗಾಗಿ ಇದೇ ಹದ ಇರಬೇಕು. ಮಾಡೋದು ಕೂಡ ತುಂಬ ಸುಲಭ. ರಾತ್ರಿ ನೆನೆಸೋದು, ಬೆಳಿಗ್ಗೆ ಎದ್ದು ಹೆಚ್ಚು ಕಡಿಮೆ ನಾವು ರವೆ ಇಡ್ಲಿ ಮಾಡಿದ ಥರನೇ ಆಗುತ್ತೆ. ರವೆ ಇಡ್ಲಿ ಆದರೆ ಇನ್ಸ್ಟೆಂಟಾಗಿ ಮಾಡ್ಕೊತೀವಿ. ಇದನ್ನು ನಾವು ಹೋಲ್ ನೈಟ್ ನೆನೆಸ್ಬೇಕಾಗತ್ತೆ. ಇಷ್ಟೇ ವ್ಯತ್ಯಾಸ. ನೋಡಿದ್ರಲ್ಲ, ನಾನಿವಾಗ ಇದನ್ನು ಒಂದು 7ರಿಂದ 8 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಬೇಯುತ್ತೆ. ನೋಡ್ತಾ ಇದ್ದೀರಲ್ಲ, ನಮ್ಮ ಕೈನ ಅದಕ್ಕೆ ಅದ್ದಿದ್ರೆ ಅಂಟ್ಕೋಬಾರ್ದು ಹಿಟ್ಟು, ಆವಾಗ ಇಡ್ಲಿ ಬೆಂದಿದೆ ಅಂತ ಹೇಳಿ. ನೋಡ್ತಿದ್ದೀರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ಅಂದ್ಬಿಟ್ಟು. ನಾವು ಹದ ಎಲ್ಲ ಕರೆಕ್ಟಾಗಿ ಹಾಕಿದರೆ ನೋಡಿ, ಈ ಥರ ತುಂಬ ಪ್ಲೇಟ್ಗೂ ಕೂಡ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇಡ್ಲಿನ ಒಂದು ಸಾಬುದಾನ ಎಲ್ಲ ಮೇಲೆ ಉಬ್ಬಿ ಬಂದಿದೆ. ನೋಡಿದ್ರಲ್ಲ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ, ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಇದು ತಿಂದರೆ ಮತ್ತೊಂದು ತಿನ್ನೋಣ ಅನ್ನೋ ಥರ ಇರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ.
ನೀವೆಲ್ಲೋ ಮದುವೆ ಮನೆಯಲ್ಲೋ ಹೋಟೆಲೆಲ್ಲ ನೋಡಿರ್ತೀರ, ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ನೋಡಿ ಸುಲಭವಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಮನೇಲಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಕೈಯಲ್ಲಿ ಕೂಡ ಹಾಗೆ ತೆಗಿಬೋದು ಇಡ್ಲಿ ಪ್ಲೇಟಿಂದ, ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ. ನೋಡಿದ್ರಲ್ಲ, ನಾನೀಗ ಅದಕ್ಕೆ ಚಟ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಜೀರಿಗೆ ಹಾಗೆ 1 ಬೌಲಷ್ಟು ಟೊಮೆಟೊ. ಇಲ್ಲಿ ಟೊಮೊಟೊನ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಮಾಡ್ತಿರೋದೆ ಟೊಮೆಟೊ ಚಟ್ನಿ. ನಂತರ ಕರಿಬೇವು ಹಾಗೆ ಕೊತ್ತಂಬರಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಟೊಮೊಟೊ ಮೆತ್ತಗಾಗೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇಷ್ಟು ಫ್ರೈ ಆದರೆ ಸಾಕು. ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾವೀಗ. ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಗೆ ಇಂಗು ಹಾಕ್ಕೊಂಡು ನಾವು ಟೊಮೊಟೊ ಚಟ್ನಿಗೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ವಿ. ಏನಕ್ಕಿಂತ ಟೊಮೊಟೊ ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ಲ, ನೋಡಿ ಟೊಮೆಟೊ ಚಟ್ನಿನೂ ರೆಡಿ ಆಯಿತು. ನೋಡ್ತಿದ್ದೀರಲ್ಲ, ಇಡ್ಲಿ ಹಾಗೆ ಟೊಮೊಟೊ ಚಟ್ನಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳಿ. ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನಾನಿಲ್ಲಿ ಹುರುಳಿ ಜಿಂಕದ ಪುಡಿ ಮಾಡೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಿಂದೆ ಹುರುಳಿ ಜಿಂಕ ಮಾಡೋದನ್ನು ತೋರಿಸಿದ್ದೆ, ಪುಡಿ ಮಾಡೋದನ್ನು ತೋರಿಸಿರಲಿಲ್ಲ. ಇವತ್ತು ನಾನು ಅದ್ರದ್ದು ಪುಡಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಮೊದಲಿಗೆ ಹುರುಳಿಕಾಳು 1 ಕಪ್ಪು, ಜೀರಿಗೆ 1-2 ಟೇಬಲ್ ಸ್ಪೂನು, ಧನಿಯಾ ಕೂಡ 2-3 ಸ್ಪೂನ್ ಆದರೆ ಸಾಕಾಗುತ್ತೆ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಕಡಿಮೆ ಉರಿನಲ್ಲಿ ಹುರುಳಿಕಾಳನ್ನ ಹುರ್ಕೊಬೇಕಾಗತ್ತೆ. ಹುರುಳಿಕಾಳನ್ನ ಕಡಿಮೆ ಉರಿನಲ್ಲಿ ಕೆಂಪು ಹುರ್ಕೊಳ್ಳೋದ್ರಿಂದ ಹುರುಳಿ ಹಿಟ್ಟು ಕೂಡ ತುಂಬ ಪರಿಮಳ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಅರಶಿನದ ಪುಡಿ ಯೂಸ್ ಮಾಡಬೇಕು. ಕೊಂಬನ್ನು ಯೂಸ್ ಮಾಡ್ತೀವಿ, ಅರಶಿನದ ಕೊಂಬನ್ನ. ನಾವು ಯಾವಾಗಲೂ ತುಂಬ ಜಾಸ್ತಿ ಹಿಟ್ಟನ್ನ ಮಾಡಿಸಿಟ್ಕೊಳ್ಳೋದ್ರಿಂದ ಮಿಲ್ಲಲ್ಲಿ ಮಾಡಿಸ್ತೀವಿ. ಹಾಗಾಗಿ ಅರಶಿನದ ಕೊಂಬು ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಕಡಿಮೆ ಕ್ವಾಂಟಿಟಿ ತೋರಿಸ್ತಿರೋದ್ರಿಂದ ಅರಶಿನದ ಪುಡಿನೇ ಯೂಸ್ ಮಾಡ್ತೀನಿ. ನೋಡ್ತಿದ್ದೀರಲ್ಲ, ಈಗಾಗಲೇ ಹುರುಳಿಕಾಳು ಹುರಿದಾಯ್ತದು. ನಂತರ ಧನಿಯಾ ಹಾಗೆ ಜೀರಿಗೆ ಎರಡನ್ನೂ ಹಾಕ್ಕೊಂಡು ಅದನ್ನು ಕೂಡ ಕಡಿಮೆ ಊರಿನಲ್ಲಿ ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಒಣಮೆಣಸಿನ್ಕಾಯಿ ಬೇಕಂದರೆ ಇಲ್ಲೇ ಸೇರಿಸ್ಕೋಬೋದು. ನಾವೇನು ಮಾಡ್ತೀವಿ ಅಂದರೆ ಮಿಲ್ಲಿಗೆ ಕೊಡೋದ್ರಿಂದ ನಾವು ಮಿಲ್ಲಲ್ಲಿ ಖಾರದ ಪುಡಿ ಬಿಡ್ತಾರಲ್ಲ, ಆ ಮಿಲ್ಲಲ್ಲಿ ಬಿಡಿಸೋದ್ರಿಂದ ನಮಗೆ ಮಾಡುವಾಗಲೂ ಖಾರದ ಪುಡಿ ಯೂಸ್ ಮಾಡೋದು ಬೇಕಿಲ್ಲ, ಮತ್ತು ಇಲ್ಲೂ ಕೂಡ ಹಾಕ್ಕೊಳ್ಳೋ ಹಾಗಿಲ್ಲ ಒಣಮೆಣಸಿನ್ಕಾಯಿನ. ನಾನಿಲ್ಲಿ ಮಿಕ್ಸಿನ ಮಾಡ್ತಿರೋದ್ರಿಂದ ನಾವು ಹುರುಳಿ ಜಿಂಕ ಮಾಡುವಾಗಲೇ ನಾನು ಹಾಕ್ಕೊಳ್ತೀನಿ ಅಚ್ಚ ಖಾರದ ಪುಡಿನ. ನೋಡ್ತಿದ್ದೀರಲ್ಲ, ಎಲ್ಲ ಹುರಿದಾಗಿದೆ, ತಣ್ಣಗಾಗಿದೆ. ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ಎಲ್ಲವೂ ನೀಟಾಗಿ ಹುರಿದಾಗಿದೆ. ಹುರಿಯುವಾಗಲೇ ಒಳ್ಳೆ ಪರಿಮಳ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟೆಲ್ಲ ಎಷ್ಟು ನೈಸ್ ಬರುತ್ತೆ ಅಷ್ಟು ನೈಸಾಗಿ ಪುಡಿ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಶಿನದ ಪುಡಿ ಹಾಕ್ಕೊಂಡು ಕೂಡ ನಾನು ಪುಡಿ ಮಾಡ್ಕೊತಿದ್ದೀನಿ. ಇದನ್ನು ಬೇಕು ಅಂದರೆ ನಾವು ಒಗ್ಗರಣೆಗೆ ಹಾಕ್ಕೋಬೋದು, ಇಲ್ಲ ಪುಡಿ ಮಾಡುವಾಗಲಾದರೂ ಹಾಕ್ಕೋಬೋದು, ಆಪ್ಷನಲ್ಲು. ನೋಡ್ತಿದ್ದೀರಲ್ಲ, ಕಲರ್ ಕೂಡ ಚೇಂಜ್ ಆಯಿತು ಅರಶಿನದ ಪುಡಿ ಹಾಕಿದ್ಮೇಲೆ. ನೋಡಿದ್ರಲ್ಲ, ಇದೇ ಹುರುಳಿ ಜಿಂಕದ ಪುಡಿ. ನಾನು ಮಾಡೋದು ಹೇಗೆ ಅಂತ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಇದು ನಮ್ಮ ಪುಟ್ಟ ಗಾರ್ಡನ್ನಲ್ಲಿ ಹೂಗಳು ತುಂಬ ಬಿಟ್ಟಿದ್ವು, ಹಾಗಾಗಿ ಅದೊಂದು ವೀಡಿಯೋನ ನಾನಿಲ್ಲಿ ಹಾಕಿದ್ದೀನಿ. ನೋಡ್ತಿದ್ದೀರಲ್ಲ, ನನ್ನ ಚಾನಲ್ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.